ನಮಸ್ತೆ, ಮ್ಯಾಂಗ್ಳೂರ್ ಫುಡ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ತುಂಬಾ ಕ್ವಿಕ್ ಹಾಗೂ ಸುಲಭ ರೀತಿಯಲ್ಲಿ ಮಾಡುವಂತಹ ಬ್ರೆಡ್ ಪಿಜ್ಜಾ ರೆಸಿಪಿ ನಾನು ನಿಮ್ಗೆ ಇವತ್ತು ತೋರಿಸಿಕೊಡ್ತೇನೆ. ಮಕ್ಕಳಿಗೆ, ದೊಡ್ಡವರಿಗೆ ಎಲ್ಲರಿಗೂ ಇಷ್ಟವಾಗುವಂತಹ ಒಂದು ಡಿಶ್ ಇದು. ಸೊ ನೀವೆಲ್ಲರೂ ಮಿಸ್ ಮಾಡದೆ ಈ ರೆಸಿಪಿಯನ್ನು ಮನೆಯಲ್ಲಿ ಮಾಡಿ ಟೇಸ್ಟ್ ಹೇಗೆ ಆಗಿದೆ ಅಂತ ನನಗೆ ಕಾಮೆಂಟ್ ಅಲ್ಲಿ ಹೇಳಿ. ಹಾಗೇನೆ ಯಾರಾದ್ರೂ ಹೊಸೊಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೇನೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ನನಗೆ ಒಂದು ಲೈಕ್ ಕೊಡಿ. ಹಾಗಾದ್ರೆ ಬನ್ನಿ ಶುರು ಮಾಡೋಣ. ಬ್ರೆಡ್ ಪಿಜ್ಜಾ ಮಾಡಲು ಬೇಕಾದ ಇಂಗ್ರೀಡಿಯೆಂಟ್ಸ್ ಗಳು ಹೀಗಿವೆ. ಇಲ್ಲಿ 8 ಮಿಲ್ಕ್ ಬ್ರೆಡ್, ಅರ್ಧ ಈರುಳ್ಳಿಯನ್ನು ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಈ ರೀತಿ ಎಸಳು ಬಿಡಿಸಿ ಇಟ್ಕೊಂಡಿದ್ದೇನೆ. ಅರ್ಧ ಕ್ಯಾಪ್ಸಿಕಮ್, ದೊಣ್ಣೆ ಮೆಣಸು, ಅರ್ಧ ಟೊಮ್ಯಾಟೊ, ಮತ್ತೆ ಇಲ್ಲಿ ಗ್ರೀನ್ ಮತ್ತೆ ಬ್ಲಾಕ್ ಆಲಿವ್ಸ್, ಅದಕ್ಕೆ ನಾನು ಚಿಲ್ಲಿ ಫ್ಲೇಕ್ಸ್ ಅನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೇನೆ. ಒಂದು ವೇಳೆ ನಿಮ್ಗೆ ಗ್ರೀನ್ ಮತ್ತೆ ಬ್ಲಾಕ್ ಆಲಿವ್ಸ್ ಸಿಕ್ಲಿಲ್ಲ ಇದ್ರೆ ನೀವು ಸ್ಕಿಪ್ ಮಾಡಬಹುದು. ಹಾಕುದ್ರಿಂದ ಟೇಸ್ಟ್ ಒಳ್ಳೇದಾಗ್ತದೆ. ಚಿಲ್ಲಿ ಫ್ಲೇಕ್ಸ್ ಯೂಸ್ ಮಾಡ್ತಾ ಇದ್ದೇನೆ. 1 ಟೀ ಸ್ಪೂನ್ ಅಷ್ಟು ಚಿಲ್ಲಿ ಫ್ಲೇಕ್ಸ್. ಇದು ಹೇಗೆ ಮಾಡಿದ್ರೆ ಅಂದ್ರೆ, ಚಿಲ್ಲಿಯನ್ನು ನಾನು ಡ್ರೈ ರೋಸ್ಟ್ ಮಾಡಿ ಅದನ್ನು ಕುಟ್ಟಿ ಇಟ್ಕೊಂಡಿದ್ದೇನೆ, ಕ್ರಶ್ ಮಾಡಿ ಇಟ್ಕೊಂಡಿದ್ದೇನೆ. ಆ ನಂತರ 1 ಟೀ ಸ್ಪೂನ್ ಆರಿಗ್ಯಾನೋ, 2 ಟೇಬಲ್ ಸ್ಪೂನ್ ಟೊಮ್ಯಾಟೊ ಸಾಸ್, 2 ಟೇಬಲ್ ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲ್ ಅಥವಾ ನೀವು ಬಟರ್, ಬೆಣ್ಣೆ ಸಹ ಯೂಸ್ ಮಾಡಬಹುದು. ಬಟರ್ ಯೂಸ್ ಹಾಕಿದ್ರೆ ಟೇಸ್ಟ್ ಒಳ್ಳೆ ಬರ್ತದೆ. 3 ಎಗ್, 1 ಟೀ ಸ್ಪೂನ್ ಪೆಪ್ಪರ್ ಪೌಡರ್ ಅಥವಾ ಪೆಪ್ಪರ್ ಕ್ರಸ್ಟ್, 150 ಗ್ರಾಮ್ ನಷ್ಟು ಮೊಜರೆಲ್ಲಾ ಚೀಸ್. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಗಳು ನಮ್ಗೆ ಬೇಕಾಗಿದೆ. ಈಗ ಇಲ್ಲಿ ಒಂದು ನಾವು ಮಿಕ್ಸಿಂಗ್ ಬೌಲ್ ತಕೊಳ್ಳುವ. ನಂಗೆ ಆಗ ಮಿಲ್ಕ್, ಹಾಲು ಹೇಳಲಿಕ್ಕೆ ಮರ್ತೋಯ್ತು. ಹಾಫ್ ಗ್ಲಾಸ್ ಇಲ್ಲಿ ಮಿಲ್ಕ್, ಹಾಲು ಯೂಸ್ ಮಾಡ್ತಾ ಇದ್ದೇನೆ. ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ ಎಗ್ ಹಾಕೊಳ್ಳುವ. ಈಗ ನಾವು ಎಗ್ಗೆ ಸ್ವಲ್ಪ ಸಾಲ್ಟ್, ಉಪ್ಪು ನೋಡ್ಕೊಂಡು ಹಾಕೊಳ್ಳಿ. ಆನಂತರ ಪೆಪ್ಪರ್ ಕ್ರಸ್ಟ್ ಅಥವಾ ಪೆಪ್ಪರ್ ಪೌಡರ್, ನಿಮಗೆ ಖಾರ ನೋಡ್ಕೊಂಡು ಹಾಕಿ. ಆನಂತರ ಮಿಲ್ಕ್, ಹಾಲು. ಇದನ್ನು ಒಳ್ಳೆ ರೀತಿ ಒಮ್ಮೆ ಬೀಟ್ ಮಾಡ್ಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ. ಇದು ಒಳ್ಳೆ ರೀತಿದು ಮಿಕ್ಸ್ ಆಗಿದೆ. ಈಗ ನಾವಿಲ್ಲಿ ತುಂಡು ಮಾಡಿಟ್ಕೊಂಡಂತಹ ಬ್ರೆಡ್ ಪೀಸಸ್ ಅನ್ನು ಹಾಕೊಳ್ಳುವ. ಈಗ ಇದನ್ನು ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇಲ್ಲಿ ನಾನು ಪ್ಯಾನ್ ಒಂದು ಬಿಸಿಗೆ ಇಟ್ಟಿದ್ದೇನೆ. ಪ್ಯಾನ್ ಬಿಸಿ ಆದ ನಂತರ ಆಯಿಲ್ ಹಾಕೊಳ್ಳುವ. 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್, ಅಥವಾ ನಾನು ಆಲ್ರೆಡಿ ಹೇಳಿದೆ ನಿಮ್ಗೆ ಬಟರ್, ಬೆಣ್ಣೆ ಸಹ ಯೂಸ್ ಮಾಡಬಹುದು, ಟೇಸ್ಟ್ ಒಳ್ಳೇದಾಗ್ತದೆ ಅಂತ. ಸ್ಪ್ರೆಡ್ ಮಾಡ್ಕೊಳ್ಳಿ ಎಣ್ಣೆಯನ್ನು. ಆನಂತರ ನಾವಿದಕ್ಕೆ ಮಿಕ್ಸ್ ಮಾಡಿ ಇಟ್ಕೊಂಡಂತಹ ಬ್ರೆಡ್ ಪೀಸ್ ಅನ್ನು ಹಾಕೊಳ್ಳುವ. ಫ್ಲೇಮ್ ಲೋ ಅಲ್ಲಿ ಇಟ್ಕೊಂಡಿದ್ದೇನೆ. ಈಗ ಅದನ್ನು ಒಳ್ಳೆ ರೀತಿ ಪ್ಯಾಕ್ ಮಾಡಿ. ಈಗ ಮೀಡಿಯಂ ಟು ಲೋ ಹೀಟ್ ಅಲ್ಲಿ ನಾವು 10 ಮಿನಿಟ್ಸ್ ಇದನ್ನು ಫ್ರೈ ಆಗ್ಲಿಕ್ಕೆ ಬಿಡುವ. ಈಗ ಇಲ್ಲಿ 10 ಮಿನಿಟ್ಸ್ ಆಗಿದೆ, ಒಂದು ಸೈಡ್ ಫ್ರೈ ಆಗಿದೆ. ಈಗ ನಾವು ಇದನ್ನು ಫ್ಲಿಪ್ ಮಾಡುವ. ಒಂದು ಪ್ಲೇಟ್ ಇಟ್ಟು ಫ್ಲೇಮ್ ಲೋ ಅಲ್ಲಿ ಇಟ್ಕೊಳ್ಳಿ. ಇದನ್ನು ನಿಧಾನಕ್ಕೆ ಫ್ಲಿಪ್ ಮಾಡ್ಕೊಳ್ಳುವ. ಈಗ ನಾನು ಫ್ಲಿಪ್ ಮಾಡಿದೆ. ಈಗ ಮತ್ತೊಂದು ಸೈಡ್ಸ್ ನಾವು ಫ್ರೈ ಮಾಡ್ಕೊಳ್ಳುವ. ಈಗ ನಾವು ಮೇಲೆಯಿಂದ ಟೊಮ್ಯಾಟೊ ಸಾಸ್ ಅನ್ನು ಸ್ಪ್ರೆಡ್ ಮಾಡ್ಕೊಳ್ಳುವ.
ನಿಮ್ಗೆ ಸ್ವೀಟ್ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಟೊಮ್ಯಾಟೊ ಸಾಸ್ ಅಥವಾ ನೀವು ಪಿಜ್ಜಾ ಸಾಸ್ ಯೂಸ್ ಮಾಡ್ಬೋದು. ಫ್ಲೇಮ್ ಲೋ ಅಲ್ಲಿ ಇಟ್ಕೊಂಡಿದ್ದೆ ನಾನು. ಆನಂತರ ಆರಿಗ್ಯಾನೋ ಇದನ್ನು ಸ್ಪ್ರಿಂಕಲ್ ಮಾಡಿ, ಆನಂತರ ಮೇಲೆಯಿಂದ ಸ್ವಲ್ಪ ಚೀಸ್, ಈಗ ಆನಂತರ ಆನಿಯನ್ ಈರುಳ್ಳಿ, ಟೊಮ್ಯಾಟೊ, ಕ್ಯಾಪ್ಸಿಕಮ್, ಆನಂತರ ಆಲಿವ್ಸ್ ಗ್ರೀನ್ ಮತ್ತೆ ಬ್ಲ್ಯಾಕ್, ಆನಂತರ ನಾವೀಗ ವಾಪಸ್ ಚೀಸ್ ಅನ್ನ ಸ್ಪ್ರೆಡ್ ಮಾಡ್ಕೊಳ್ಳುವ. ಇದು ಫ್ಲೇಮ್ ಆಫ್ ಮಾಡ್ಕೊಂಡೆ ನೀವು ಹಾಕಬೇಕು. ಈಗ ಫ್ಲೇಮ್ ಆಫ್ ಅಲ್ಲಿ ಉಂಟು. ಈಗ ನಾವು ವಾಪಸ್ ಮೇಲೆಯಿಂದ ಸ್ವಲ್ಪ ಟಾಪಿಂಗ್ಸ್ ಮಾಡ್ಕೊಳ್ಳುವ. ಆಲಿವ್ಸ್, ಈಗ ಟಾಪಿಂಗ್ಸ್ ಎಲ್ಲ ಆದ ನಂತರ ನಾವು ಫ್ಲೇಮ್ ಆನ್ ಮಾಡ್ಕೊಳ್ಳುವ. ಈಗ ಫ್ಲೇಮ್ ಲೋ ಇಟ್ಕೊಂಡು ವಾಪಸ್ ನಾವು ಇದನ್ನು ಬಾಯಿ ಮುಚ್ಚಿ 10 ಮಿನಿಟ್ಸ್ ಇದನ್ನು ಲೋ ಹೀಟ್ ಅಲ್ಲಿ ಬೇಯಲಿಕ್ಕೆ ಬಿಡುವ. ಅಲ್ಲಿಗೆ ನಮ್ದು ಬ್ರೆಡ್ ಪಿಜ್ಜಾ ಸರ್ವ್ ಮಾಡ್ಲಿಕ್ಕೆ ರೆಡಿ. ವಾವ್, ನಮ್ಮ ಡಿಲಿಷಿಯಸ್ ಆದಂತ ಬ್ರೆಡ್ ಪಿಜ್ಜಾ ರೆಡಿ ಆಗಿದೆ. ನೋಡಿ ಎಷ್ಟು ಕಲರ್ಫುಲ್ ಆಗಿ ಬಂದಿದೆ ಅಂತ.